ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಿದ್ದೀರಾ, ಧರ್ಮಸ್ಥಳದ ಕೇಸಲ್ಲಿ ದಿನಕ್ಕೊಂದೊಂದು ಟ್ವಿಸ್ಟ್ ಪಡ್ಕೊಳ್ತಾ ಇದೆ. ಬಟ್ ಇತ್ತೀಚಿನ ದಿನಗಳಲ್ಲಿ ಒಬ್ರು ಬಂದಿದ್ರು, ಸುಜಾತಾ ಭಟ್ ಅನ್ನುವಂಥವ್ರು. ಬಟ್ ಅವ್ರು ಹೇಳಿಕೆ ಕೊಟ್ಟಿರುವಂಥ ಹೇಳಿಕೆಯನ್ನೆಲ್ಲ ನೀವು ಗಮನಿಸಿರ್ತೀರಾ. ಬಟ್ ಆ ಹೇಳಿಕೆ ಬಗ್ಗೆ ಏನು ಹೇಳ್ತೀರಾ ಸರ್ ಅಂತ? ಅವಳು ಹೇಳ್ತಾ ಇರೋ ಸ್ಟೇಟ್ಮೆಂಟೇ ಸರಿ ಇಲ್ಲ. ಇವಾಗ ಅವನ ಅಣ್ಣ ತಮ್ಮನ ಯಾರೋ ಒಬ್ಬ ಸ್ಟೇಟ್ಮೆಂಟ್ ಕೊಟ್ಟವಳೆ. ಇವಳು 10 ವರ್ಷಕ್ಕೇ ಪ್ರೆಗ್ನೆಂಟ್ ಆಗಿದ್ಲು ಅಂತಲೇ ಸ್ಟೇಟ್ಮೆಂಟ್ ಕೊಟ್ಟವಳೆ. ಇವಾಗ ಅವ್ರು ಅನ್ಗುಡ್ತವ್ರೆ ಆ ಥರ ಸ್ಟೇಟ್ಮೆಂಟ್ ಕೊಟ್ಟಾಗ ಇದನ್ನು ಹೆಂಗೆ ಅಕ್ಸೆಪ್ಟ್ ಮಾಡೋಕ್ಕಾಯ್ತದೆ? ಅಲ್ಲ, ಮಾಮೂಲಿ ಸಾರ್ವಜನಿಕರಿಗೆ ಇದೆಲ್ಲನೂ ಗೊತ್ತಾಗುತ್ತದೆ. ಇವಳು ಇವಾಗ ಒಂದು ಸ್ಟೇಟ್ಮೆಂಟ್ ಕೊಡ್ತಾಳೆ, ಸಾಯಂಕಾಲ ಒಂದು ಕೊಡ್ತಾಳೆ, ಬೆಳಗ್ಗೆ ಒಂದು ಕೊಡ್ತಾರೆ. ಆ ಥರ ಜನಗಳು ಪಬ್ಲಿಕ್ಕಿಗೆ ಇವಳು ಒಂಥರ ಹುಚ್ಚಿ ಅಂತ ಕನ್ಸಿಡರ್ ಮಾಡಬೇಕಾಯ್ತದೆ. ಹಾಗೆ ಕಾಣ್ತಾ ಇದೆ. ಅಂದರೆ ಅವರು ಮೊದಲ ಬಾರಿ ಹೇಳ್ತಿರುವಾಗ ಓಕೆ, ಇವ್ರು ಹೇಳ್ತಿರೋದು ನಿಜನೇನೋ ಎಲ್ಲ ಇವಾಗ ಜನ ಎಲ್ಲ ನಂಬಿಟ್ಟಿದ್ರು. ಅರ್ಧ ಮಾಮೂಲಿ ಧರ್ಮಸ್ಥಳಕ್ಕಿರಕ್ಕಂಥ ಗೌರವ ಕೊಡೋಕ್ಕಂಥ ದೇವಸ್ಥಾನಕ್ಕೆ ಕೊಡ್ತಕ್ಕಂಥ ಅದೇನು ಅವರ ಭಕ್ತಿ ಅದೇ ಇದ್ದೇ ಇದೆ. ಅದು ಇವ್ಯಾವ ಕೆಲವು ಜನ ಸೇರ್ಕೊಂಡು ಆ ಥರ ಅಪಪ್ರಚಾರ ಮಾಡಿ ಧರ್ಮಸ್ಥಳದ ಕೆಡ್ಸೋಕ್ಕೆ ಮಾಡೋ ರೀಸನ್ ಅಂತ ಕಾಣಿಸ್ತದೆ. ಅಂದರೆ ಅವರು ಈ ಭಕ್ತಾದಿಗಳು ಯಾವತ್ತಿದ್ರು ಅದು ಭಕ್ತಾದಿಗಳು ಯಾವತ್ತಿದ್ರು ಅವರು ಅಲ್ಲಿ ನಡೆದೇ ಇಲ್ವಲ್ಲ. ಇವಾಗ ಎಷ್ಟೋ ಜನಕ್ಕೆ ದೇವಸ್ಥಾನಕ್ಕೆ ಬರಬಾರ್ದು, ಅಲ್ಲಿದ್ದ ಇವರೇನೋ ಒಂದು ಪ್ರೀ ಪ್ಲ್ಯಾನ್ ಮಾಡ್ಕೊಂಡು ಕೆಲವೊಂದು ಸಂಘಟನೆಗಳು ಆ ಥರ ಮಾಡಿರೋ ಪ್ಲ್ಯಾನ್ ಇದು ಗೊತ್ತಾಗುತ್ತಲ್ಲ. ಇವಾಗ ಅಲ್ಲಿ ಒಂದೊಂದ್ಸಲಿಗೆ ಅವರೇ ವಾಪಸ್ ಸ್ಟೇಟ್ಮೆಂಟ್ ಹೆಂಗೆ ಕೊಡ್ತಾರೆ, ಇವ್ರು ಹೆಂಗೆ ಕೊಡ್ತಾರೆ. ವಿದ್ಯಾವಂತರಿಗೆ ಅದು ಗೊತ್ತಾಗಲ್ವಾ? ಏನೋ ಅವಿದ್ಯಾವಂತರಿಗೇನೋ ಗೊತ್ತಾಗಲ್ಲ ಅನ್ಬೋದು. ಆಕೆ ಮೊದಲೇ ಬಾರಿ ಹೇಳ್ತಿರುವಾಗ ಹೌದೇನೋ, ನಿಜಕ್ಕೂ ಈ ಥರ ಪ್ರಾಬ್ಲಮ್ ಆಗಿತ್ತೇನೋ. ಹೌದು, ಒಂದು 50% ಆಲೇ ಒಪ್ಪಿಟ್ಟಿರೋ ಇದೆಲ್ಲ ಈ ಥರ ಹಿಂಗಾಗಿದೆ ಏನೋ, ಹಿಂಗೆ ಧರ್ಮಸ್ಥಳದಲ್ಲಿ ನಡೀತಾ ಇದೆ ಅಂತೆಲ್ಲ ಹತ್ರ ಬೀಳ ಒಂದು 50% ತಿಳ್ಕೊಂಡಿದ್ರು. ಇವಾಗೆಲ್ಲ ಅದು ಕನ್ಫರ್ಮ್ ಆಗೋಗಿದೆ. ನಿಮಗೂ ನೀವು ನಂಬಿದ್ರೆ ಸರ್ ಆಕೆ ಮುಂಚೆ ಇಲ್ಲ, ನಾವು ಅದು ನಂಬೋ ಚಾನ್ಸಸ್ಸೇ ಇಲ್ಲ. ಅವಳು ಹೇಳ್ತಿದ್ಲ ಸ್ಟೇಟ್ಮೆಂಟ್ ಕೊಡ್ತಿದ್ದು ಗೊತ್ತಾಗುತ್ತಲ್ಲ. ಆಮೇಲೆ ಯಾರೋ ಇದು ಅವ್ರ ಅಣ್ಣನ ತಮ್ಮನ ಯಾರೋ ಒಂದು ಸ್ಟೇಟ್ಮೆಂಟ್ ಕೊಟ್ರಲ್ಲ, ಅವಾಗ ಏನಾಗುತ್ತೆ? ಇವಾಗ ಬಂದ್ಕೊಡ್ದವ್ರಿಗೆ ಗೊತ್ತಿಲ್ಲದೆ ಇರೋದು ಏನು ಗೊತ್ತಿರ್ತದೆ? ಒಂದಿಷ್ಟು ಜನ ಹೇಳ್ತಾರೆ ನಮ್ಮ ಭಾವನೆ ಜೊತೆ ಆಟ ಆಡಿದ್ಲು ಆಕೆ ಅನ್ನುವಂಥದ್ದು ಕೂಡ. ಇವಾಗ ಮಾಡಿರೋದು ಅದನ್ನೇ. ಇವರು ಅವಳೇ ಅಂತ ಅಲ್ಲ, ಕೆಲವು ಅವ್ರ ಜೊತೆ ಬೇಕಾದಷ್ಟು ಜನ, ತುಂಬ ಜನ ಅವರೇ. ಅದನ್ನು ಮೊದಲು ಅವ್ರಿಗೆ ಹಿಡ್ದು ಇದು ಕೊಡಬೇಕು. ಅಂದರೆ ಅವರು ಮೊದಲೇ ಬಾರಿ ಹೇಳ್ತಾರೆ ಆಕೆ ನನ್ನ ಮಗಳು ಅಂತ. ಹೌದು. ಆ ನಂತರ ಆಕೆ ನನ್ನ ಮಗಳಲ್ಲ ಅಂತ ಇನ್ನೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ನನಗೆ ಯಾವ ಮಗಳೇ ಇಲ್ಲ ಅನ್ನುವಂಥದ್ದು ಕೂಡ ಹೇಳ್ತಾರೆ. ಆಮೇಲೆ ಆಕೆ ನನ್ನ ದತ್ತು ಮಗಳು ಅಂತಲೂ ಹೇಳ್ತಾರೆ. ಈ ಥರದ್ದೆಲ್ಲ ಗಂಟೆಗೆ ಒಂದೊಂದು ಪ್ಲೇಟ್ ಚೇಂಜ್. ಅಲ್ಲ, ನೀವೆಲ್ಲ ಮಾಧ್ಯಮದವರೇ ಎಲ್ಲ ನೋಡಿ ಇವಾಗ ನಿಮಗೆ ಗೊತ್ತಿರ್ತದಲ್ಲ. ಇವಾಗ ಗಂಟೆಗೆ ಯಾವಾಗ ಹೇಳ್ತದೆ, ಗಂಟೆಗೆ ಒಂದೊಂದು ಥರ ಹೇಳ್ತಾಳೆ ಅವಳು. ಇವಾಗ ದೇವಸ್ಥಾನದ ಇದೆಯಲ್ಲ, ಆ ಆಸ್ತಿ ನಮ್ಮ ತಾತನ ಸೇರಿರುವಂಥದ್ದು. ಆ ಆಸ್ತಿಗೋಸ್ಕರ ಹೀಗೆಲ್ಲ ಮಾಡಿದೆ, ಇಲ್ಲಾಂದ್ರೆ ನನಗೆ ಕೊಲೆ ಬೆದರಿಕೆ ಬಂದಿತ್ತು, ಇದನ್ನೆಲ್ಲ ನಂಬ್ತೀರಾ ನೀವು? ಆಕೆ ಹೇಳಿ ನಂಬಕ್ಕೆ ಬರೋದೇ ಇಲ್ಲ. ಅದು ಎಷ್ಟು ವರ್ಷದ್ದು? ಅದು 900 ವರ್ಷದ ಏನೋ. ಇದೆಲ್ಲ ಅವಳು ಹುಟ್ಟಿರ್ಲೇ ಇಲ್ವಾ? ಇವೆಲ್ಲ ತಾತಂಗೆ ಸೇರಿರೋದು ಆಸ್ತಿ ಅಂತ ಅವ್ರು ಹೇಳ್ತಿದ್ದಾರೆ. ಅಂದರೆ ಸುಜಾತಾ ಭಟ್ ತಾತಂಗೆ ಸೇರಿರೋದಂತ. ನಾವೆಲ್ಲ ಸುಳ್ಳು ಅಪಪ್ರಚಾರ ಮಾಡ್ಕೊಂಡು ಅಲ್ಲೇ ಇದು ಮಾಡೋಕ್ಕೆ. ನಿಮ್ಮ ಏನು ಅವ್ರ ಲೇಡಿ ಬಗ್ಗೆ ನಿಮ್ಮ ಅನಿಸಿಕೆ ಏನು ಹೇಳ್ತೀರಾ? ಅವಳ ಮೊದಲು ಹಾಸ್ಪಿಟ್ಲಿಗೆ ಸೇರಿಸ್ಬೇಕು ಅನ್ನಿಸ್ತದೆ, ಮಾನಸಿಕವಾಗಿ. ಹೇಳ್ತಿರೋದೆಲ್ಲ ಸುಳ್ಳು ಅಂತ. ಸುಳ್ಳು ಫ್ರಾಡ್. ಅಂದರೆ ಅಪಪ್ರಚಾರ ಮಾಡಬೇಕು. ಏನಂದರೆ ಇಲ್ಲಿ ಹಿಂದೂ ದೇವಸ್ಥಾನಗಳನ್ನ ಅಪಪ್ರಚಾರ ಏನು ಸಿಗುತ್ತೆ ಅಪಪ್ರಚಾರ ಮಾಡೋದು? ಅಲ್ಲಿರೋ ಬರುತ್ತದಲ್ಲ ಕಾಣಿಕೆ ದುಡ್ಡು, ಅದ್ರ ಮೇಲೆ ಕಣ್ಣಿದೆ ಇವ್ರದ್ದೆಲ್ಲ. ಓಕೆ, ಇದೆಲ್ಲ ದುಡ್ಡಿಗೋಸ್ಕರನೇ ಮಾಡ್ತಾ ಇರೋದು. ಇವಾಗ ಏನಾರ ಮಾಡಿ ಇವಾಗ ತಿರುಪ್ತಿ ಹಾಳು ಮಾಡಲಿಲ್ವ? ಅವಾಗ ಇದೇ ಥರ ಇದನ್ನು ಹಾಳು ಮಾಡಬೇಕು. ಕೆಲವೊಬ್ಬರು ಅದನ್ನೇ ಸಂಚಿಕಾಯ್ತಿರ್ತಾರೆ. ಅವ್ರನ್ನ ಒಳಗಡೆ ಹಾಕಬೇಕು. ಅವ್ರಿಗೆ ಬ್ಯಾಕ್ಗ್ರೌಂಡ್ ಯಾರ್ಯಾರು ಅವ್ರೆ. ಮೊದಲನೇದು ಸರ್ಕಾರ ಇದ್ದರೆ ಇವ್ರನ್ನ ಮೊದಲು ಇವಾಗ ಇಷ್ಟೆಲ್ಲ ತನಿಖೆ ಮಾಡಿದ್ರು, SIT ಮಾಡಿದ್ರು, ಅವ್ರಿಗೆ ಎಷ್ಟು ಎಕ್ಸ್ಪೆಂಡಿಚರ್ ಬಂತು, ಇದೆಲ್ಲ ಅವ್ರ ಮೇಲೆ ಹಾಕಿದ್ರೆ ಅವಾಗ ಗೊತ್ತಾಗುತ್ತೆ. ಈಗ ನೀನು ತಪ್ಪು ಮಾಡಲಿಲ್ಲ ಅಂದಮೇಲೆ ಅದು ಅವ್ರ ಮೇಲೆ ಹಾಕಲಿ. ಅವಾಗ ಅಂಥದ್ದು ಯಾರೂ ಸುಳ್ಳು ಸದ್ಯ ಇದು ಮಾಡಲ್ಲ, ಪ್ರಚಾರ ಮಾಡಲ್ಲ. ಇವಾಗ ನಾನು ತಪ್ಪು ಮಾಡಿದೆ, ನಂದೆಲ್ಲ ಮುಟ್ಕೊಲಾಕಿ ಇದು ಮಾಡ್ಕೋಬೇಕು. ಅವಾಗ ನಾನು ಇನ್ನೊಂದ್ಸಲ ತಡೆಯಪ್ಪ ಹಿಂಗೆ ಮಾಡ್ತಾರೆ ಅಂತ ಜನಗಳು ಹೋಗಲ್ಲ ಆ ಥರ. ಅಂದರೆ ನೀವು ಹೇಳ್ತಿರೋದು ಆಕೆ ವಿರುದ್ಧ ಕಾನೂನು ಅವ್ರ ಬ್ಯಾಕ್ಗ್ರೌಂಡ್ ಯಾರವ್ರು ಎಲ್ಲ ಹಿಡಿಬೇಕು. ಹೌದು, ಇನ್ನು ಬೇರೆ ಮಾಡಲ್ಲ. ಇವಾಗ ಇವಳು ಹಬ್ಬಳನ್ನ ಹಾಕ್ಬಿಟ್ಟು ಅಲ್ಲಿಗೆ ತೀರ್ತು ಅಂತ ಮಾಡಬಾರ್ದು. ಹಿಂದೆ ಯಾರ್ಯಾರವ್ರೆ ಅದನ್ನು ಮೊದಲು ಹಿಡಿಬೇಕು. ಓಕೆ, ತುಂಬ ಥ್ಯಾಂಕ್ಸ್. SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.